ನವರಾತ್ರಿ ಅಂದರೆ ದೇವಿ ಆರಾಧನೆ. ದೇವಿಗೆ ಶ್ರೇಷ್ಠವಾಗಿರುವಂಥ ನೈವೇದ್ಯ ಅಂದರೆ ಅದು ಅನ್ನ ಬಳಸ್ಕೊಂಡು ಮಾಡುವಂಥ ನೈವೇದ್ಯ. ನಾನಿವತ್ತು ತೊಗೊಂಡು ಬಂದಿದ್ದೀನಿ ಮಲೆನಾಡಿನ ಪಾರಂಪರಿಕವಾಗಿ ಮಾಡುವಂಥ ಅನ್ನದ ಕೇಸರಿಬಾತ್ನ. ಇದನ್ನು ಮಾಡೋದು ತುಂಬ ಸುಲಭ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಒಂದ್ಸರಿ ಹೀಗೆ ಪ್ರೆಸ್ ಮಾಡಿಬಿಟ್ಟು ಮುಂದುವರಿಯೋಣ, ಆಯ್ತಾ ಅಲ್ವಾ? ಸೊ ಇವಾಗ ಕೇಸರಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಕೇಸರಿಬಾತ್ ಮಾಡೋಕ್ಕೆ ಮೊದಲಿಗೆ ನಾನು ಸ್ವಲ್ಪ ಹೆಸಳು ಕೇಸರಿನ ಒಂದು ಬಟ್ಲಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಕರಿಯಾಗಿ ಹುರಿಬೇಡಿ, ಅದನ್ನು ಸ್ವಲ್ಪ ಬೆಚ್ಚಗಾಗಲಿ. ಕೇಸರಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಬಿಸಿ ಹಾಲಲ್ಲಿ ನೆನೆಸೋದ್ರಿಂದ ಕೇಸರಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕಲರು ಅಂತ ಅಷ್ಟೆ. ಸೊ ಇವಾಗ ಕೇಸರಿ ಹುರ್ಕೊಳ್ತಾ ಇದ್ದೀನಿ. ಹುರಿದು ಅದನ್ನು ಒಂದು ಬಟ್ಲಿಗೆ ಬಗ್ಸಿ ಸ್ವಲ್ಪ ಬಿಸಿ ಹಾಲನ್ನು ಅದಕ್ಕೆ ಹಾಕಿ ನೆನೆಸಿಟ್ಬಿಡೋಣ. ಒಂದ್ಸರಿ ಹೀಗೆ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೇಸರಿ ಮಾಮೂಲಿಯಾಗಿ ನೆನೆಸೋಕ್ಕೂ ಹೀಗೆ ನೆನೆಸೋಕ್ಕೂ ಹೇಗೆ ಬಣ್ಣ ಬಿಡುತ್ತೆ ಅಂತ. ಇವಾಗ ಕೇಸರಿ ನೆನೆಸ್ಕೊಂಡಿದ್ದಾಗಿದೆ. ಒಂದು ಬಟ್ಲಲ್ಲಿ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೇನೆ. ನಿಮ್ಮ ಹತ್ರ ಬೇರೆ ಅಕ್ಕಿ ಇದ್ದರೂ ಪರವಾಗಿಲ್ಲ, ಇಲ್ಲ ನಿಮ್ಮ ಮನೇಲಿ ಉಪಯೋಗಿಸೋ ಅಕ್ಕಿ ಆದರೂ ಪರವಾಗಿಲ್ಲ, ಇಲ್ಲ ಗನ್ಸಾಲಕ್ಕಿ, ಜೀರಾ ಅಕ್ಕಿ ಯಾವುದಾದ್ರೂ ಘಮ ಇರೋವಂಥದ್ದಾದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ. ಒಂದು ಬಟ್ಲು ಬಾಸ್ಮತಿ ಅಕ್ಕಿನ ಒಂದು 3 ಸರಿ ತೊಳ್ಕೊಂಡಿದ್ದೀನಿ ನೀಟಾಗಿ. ನಾನು 3 ಸರಿ ತೊಳ್ಕೊಂಡು ಅದಕ್ಕೆ 3 ಕಪ್ ನೀರು ಹಾಕಿ ಸಣ್ಣ ಉರಿ ಅಂದರೆ ಮೀಡಿಯಮ್ ಉರಿಲಿ 2 ವಿಷಲ್ ಕೂಗಿಸ್ಕೊಳ್ಳಿ. ಅಕ್ಕಿ ಚೆನ್ನಾಗಿ ಬೆಂದರೆ ಕೇಸರಿಬಾತ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಾಳಿದ್ರೆ ಅದಕ್ಕೆ ಸಿಹಿ ನೀಟಾಗಿ ಹೊಂದ್ಕೊಳ್ಳಲ್ಲ. ಮೆತ್ತಗಾಗೋ ಥರಕ್ಕೆ ಚೆನ್ನಾಗಿ ಕೂಗಿಸ್ಕೊಳ್ಳಿ. ಈಗ ನೋಡಿ, ನಾನು 2 ವಿಷಲ್ ಕೂಗಿಸಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನಾನು ಒಟ್ಟು ಅರ್ಧ ಬಟ್ಲು ತುಪ್ಪ ತೊಗೊಂಡಿದ್ದೀನಿ. ಅದರಲ್ಲಿ ಇವಾಗ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ತುಪ್ಪನ ಕೊನೆಗೆ ಸೇರಿಸ್ಕೊಳ್ಳೋಣ. ಈಗ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕಾದಮೇಲೆ ಅದಕ್ಕೆ ಗೋಡಂಬಿ ಹಾಕೋಣ. ಗೋಡಂಬಿ ಸ್ವಲ್ಪ ಕೆಂಪಣ್ಣಗೆ ಬರಲಿ, ಅಲ್ಲಿ ತನಕ ಹುರ್ಕೊಳ್ಳಿ. ಅದಾದ್ರ ಮೇಲೆ ಅದಕ್ಕೆ ದ್ರಾಕ್ಷಿ ಹಾಕಿ. ದ್ರಾಕ್ಷಿ ಸ್ವಲ್ಪ ಡುಮ್ಮಕ್ಕಾದರೆ ಸಾಕು. ಅದು ಗೊತ್ತಾಗುತ್ತೆ ನಿಮಗೆ, ಕಲರ್ ಚೇಂಜ್ ಆಗುತ್ತೆ. ಆ ಡುಮ್ಮಕ್ಕೆ ಆಗ್ತಿದ್ದಂಗೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀವಲ್ವ, ಅದೇ ಕಪ್ಪಲ್ಲಿ ಅಳತೆ ಮಾಡಿ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ ದ್ರಾಕ್ಷಿ ಹೇಗಾಗಿದೆ ಅಂತ. ಇವಾಗ 1.5 ಕಪ್ ಸಕ್ಕರೆ ಹಾಕ್ಕೊಂಡು ಅದನ್ನು ಕೈ ಆಡ್ಕೊಳ್ಳೋಣ. ನಾವು ಪೂರ್ತಿ ಪ್ರೋಸೆಸ್ ಮುಗಿಯೋ ತನಕನೂ ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನೀವು ಜಾಸ್ತಿ ಜೋರಾಗಿ ಇಟ್ಕೊಂಡ್ಬಿಟ್ರೆ ಸಕ್ಕರೆ ಅಲ್ಲೇ ಕ್ರಿಸ್ಟಲೈಸ್ ಆಗೋಕ್ಕೆ ಶುರುವಾಗುತ್ತೆ. ಹಾಕಾಗಕ್ಕೆ ಬಿಡಬೇಡಿ. ನೋಡಿ, ಈಗ ನಾನು ಆರಿಸಿದ್ದೀನಿ. ಈಗ ಮತ್ತೆ ಅಕ್ಕಿನ ಹಾಕ್ಕೊಂಡು ಅದ್ರ ಜೊತೆಗೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅನ್ನದ ಜೊತೆಗೆ ಸಕ್ಕರೆ ಕರಗುತ್ತೆ ನೀಟಾಗಿ. ಹೀಗೆ ಕರಗೋದ್ರಿಂದ ಅದು ಅನ್ನಕ್ಕೆ ಪೂರ್ತಿ ಕೋಟ್ ಆಗುತ್ತೆ. ಸಕ್ಕರೆ ನೀಟಾಗಿ ಒಟ್ಟಿಗೆ ಬೇಯೋದ್ರಿಂದ ಇದಾಗುತ್ತೆ, ಚೆನ್ನಾಗಿ ಸ್ವೀಟ್ ಹೊಂದ್ಕೊಳ್ಳುತ್ತೆ. ನೋಡಿ, ನೀಟಾಗಿ ಕೈಯಾಡಿಸ್ತಾ ಬನ್ನಿ. ಇಲ್ದಾದ್ರೆ ಒಂದು ಮೂಲೆಯಲ್ಲಿ ಅನ್ನ ಸೀದಕ್ಕೆ ಶುರು ಆಗಿಬಿಡುತ್ತೆ. ಕೈಯಾಡಿಸ್ತಾ ಇರಿ ನೀಟಾಗಿ. ಹಾಗೆ ಬಿಟ್ಟ ತಕ್ಷಣ ಸಿಗುತ್ತೆ. ನೀಟಾಗಿ ಕೈಯಾಡಿಸಿದ್ರೆ ಎಲ್ಲ ಕಡೆಗೂ ಸಕ್ಕರೆ ನೀಟಾಗಿ ಹೊಂದ್ಕೊಳ್ಳುತ್ತೆ, ಎಲ್ಲ ಕಡೆಗೂ ಸಕ್ಕರೆ ಕೋಟ್ ಆಗುತ್ತೆ. ಅನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಗಿಸ್ತಾ ಇದ್ದೀನಿ ನಾನು. ಹಾಗೆ ಬೇರೆ ಏನಾದರೂ ರೆಸಿಪಿಗಳು ಬೇಕಿದ್ದರೆ, ಬೇರೆ ಯಾವುದಾದ್ರೂ ನೋಡಬೇಕು ಅಂತಿದ್ರೆ, ಇಲ್ಲ ಮಲೆನಾಡಿನ ತಿಂಡಿಗಳೇನಾದರೂ ನೋಡಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವ ಥರ ಬೇಕು ಅಂತ ಖಂಡಿತ ಅದನ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ಸಕ್ಕರೆ ಎಲ್ಲ ಕರಗಿದೆ. ಇವಾಗ ನಾವು ನೆನೆಸಿಟ್ಕೊಂಡಿರೋವಂಥ ಕೇಸರಿ ಹಾಲನ್ನ ಅದಕ್ಕೆ ಹಾಕೋಣ. ನೋಡಿ, ಬಣ್ಣ ಹೇಗೆ ಬಿಟ್ಟಿದೆ ಕೇಸರಿ ಅಲ್ವಾ? ನೋಡಿ, ಕೇಸರಿ ಹಾಲು ಹಾಕ್ಕೊಂಡಿದ್ದೀನಿ ನಾನು. ಆ ಬಟ್ಲಿಗೆ ಇನ್ನೊಂದು ಚೂರು ಈ ಕೇಸರಿ ಭಾತ್ನ ಹಾಕಿ ಕಲಸಿ ಸೇರಿಸ್ತಾ ಇದ್ದೀನಿ. ನಾನು ಈ ಸಿಹಿಗೆ ಯಾವುದೇ ರೀತಿಯಾದಂಥ ಏಲಕ್ಕಿ ಅಥವಾ ಲವಂಗ ಏನೂ ಹಾಕಿಲ್ಲ. ಯಾಕಂದರೆ ಬಾಸ್ಮತಿ ಅಕ್ಕಿದೆ ಘಮ ಇರುತ್ತೆ, ಜೊತೆಗೆ ಕೇಸರಿಯ ನ್ಯಾಚುರಲ್ ಫ್ಲೇವರ್ ಇರುತ್ತಲ್ಲ, ಅದು ಚೆನ್ನಾಗಿ ಬರುತ್ತೆ. ನೀವು ಏಲಕ್ಕಿ ಅಥವಾ ಲವಂಗ ಹಾಕ್ಕೊಂಡ್ಬಿಟ್ರೆ ಅದೇ ಫ್ಲೇವರ್ ಡಾಮಿನೇಟ್ ಆಗುತ್ತೆ. ಅಷ್ಟು ಚೆನ್ನಾಗಿ ಇದ್ರದ್ದು ಘಮ ಗೊತ್ತಾಗಲ್ಲ. ಇದ್ರ ವಿಶೇಷತೆನೇ ಹಾಗೆ. ಕೇಸರಿ ಘಮ, ಕೇಸರಿದು ಫ್ಲೇವರ್ ಚೆನ್ನಾಗಿ ಗೊತ್ತಾಗಲಿ ಅಂತ ಹೇಳಿ
ಏಲಕ್ಕಿ ಲವಂಗ ಹಾಕಿಲ್ಲ. ನೀವು ಒಂದ್ಸರಿ ಇದೇ ಥರ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಗಚ್ತಾ ಇದ್ದೀನಿ. ಹೀಗೆ ಮಗಚ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ, ಆವಾಗಲೇ ತೋರಿಸಿದ್ನಲ್ವಾ ತುಪ್ಪ ಉಳಿಸಿದ್ದು, ಆ ಉಳಿದಿರೋ ತುಪ್ಪನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸಿಹಿ ಇಷ್ಟಪಡೋರಿಗೆ, ಸ್ವಲ್ಪ ಮೈಲ್ಡಾಗಿ ಅಂದರೆ ತುಂಬ ಹೆವಿ ಅನಿಸ್ಬಾರ್ದು ಸ್ವೀಟು ಅನ್ನೋರಿಗೆಲ್ಲ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ತಿಂದರೆ ಕೆಲವು ಸ್ವೀಟ್ಗಳನ್ನ ತಿಂದರೆ ತುಂಬ ಹೆವಿ ಆಗುತ್ತೆ, ಒಂದು ಸ್ವಲ್ಪ ತಿಂತಿದ್ದಂಗೆ ಸಾಕಪ್ಪ ಅನಿಸ್ಬಿಡುತ್ತೆ. ಹಾಗೇನೂ ಅನಿಸಲ್ಲ, ಇದು ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಕೊನೆಗೆ ತುಪ್ಪನೂ ಎಲ್ಲ ಸೇರಿಸಿ ಒಂದು 2 ನಿಮಿಷ ಕುದಿಯಕ್ಕೆ ಬಿಡೋಣ.